In example number 13, arithmetic progression. How many terms? It means ಪದಗಳು ಎಷ್ಟು of the AP given 24, 21, 28, that is AP, must be taken so that their sum is 78. ಇವುಗಳ ಮೊತ್ತ 78 ಆಗಬೇಕು. 78 ಆಗಬೇಕು ಅಂತಂದ್ರ ಅಲ್ಲಿ ಎಷ್ಟು ಪದಗಳು ಇರಬೇಕು? ಇಂಥವು 24, 21, 18, ಆನಂತರ ಮುಂದೆ 15 ಅಂತ ಹಿಂಗ್ ಬರ್ತಾವಲ್ಲ, ಅವು ಅಷ್ಟು ಕೂಡಿಸಿದ್ರೆ ಎಷ್ಟಾಗ್ಬೇಕಲ್ಲಿ? 78 ಆಗ್ಬೇಕು. ಅಂಥವು ಎಷ್ಟು ಪದಗಳ ಅದಾವ? ಬಿ ಅಲರ್ಟ್. ದ AP given 24, 21, 28 dash equal to 78. ಒಟ್ಟು ಕೂಡಿಸಿದ್ರೆ ಎಷ್ಟಾಗಬೇಕು ಅಂತ ಕೊಟ್ರ ಅವರು 28 ಆಗಬೇಕು. ಸೊ ಈಸ್ ದೇರ್ A equal to 24, D equal to 21 minus 24, 21 minus 24 minus 3. N question mark because how many terms? N ಅಂದ್ರ ಪ್ರಶ್ನೆ ಬರುತ್ತೆ. ಇಲ್ಲಿ AN ಬರಲ್ಲ, SN ಬರುತ್ತೆ. SN because there is the given that their sum is 78. So is therefore SN equal to 78. ADN SN ಕೊಟ್ಟಾಗ ಯಾವ ಸೂತ್ರ ತಗೋಬೇಕು ಅಂತ ಹೇಳಿದೆ ನಿಮಗಲ್ಲಿ ನಾನು. SN equal to N upon 2 bracket 2A plus N minus 1 bracket complete D ಅಂತ. SN ಅವರು ಕೊಟ್ಟಿದ್ದದ 78, 78. N ಅಂದ್ರ ಪ್ರಶ್ನೆ ಅದ N by 2. 2A ಅಂದ್ರ 24 ಪ್ಲಸ್ N ಇಲ್ಲ ಮೈನಸ್ 1, D ಅಂದ್ರ ಮೈನಸ್ 3. 78 N upon 2. 24 2 ಗುಣಿಸ್ಬೇಕು. 2 4s 8, 2 2s 4, 24 ಹೇಳಲೆ 48 ಮೈನಸ್ ಪ್ಲಸ್ ಮೈನಸ್ 3 N ಮೈನಸ್ ಮೈನಸ್ ಪ್ಲಸ್ 3. 78 equal to N by 2. 48 ಅದ್ರಾಗ ಪ್ಲಸ್ 3 ಕೂಡಬೇಕು. 51 ಮೈನಸ್ 3N. ಇಷ್ಟಾದ ನಂತರ ಇವಾಗ ಕ್ಯಾನ್ಸಲ್ ಆಗಲ್ಲ N ಅಥವಾ ಇದರಿಂದ ಯಾವುದೇ ಪದ ಹೊರಗೆ ಬಂದ್ರು ಕ್ಯಾನ್ಸಲ್ ಆಗಲ್ಲ. ಹಾಗಾದ್ರ ಇದಕ್ಕೆ ಗುಣಿಸ್ಬೇಕು. 2 into 78, 78 into 2 ಇದು ಇಲ್ಲಿ ಬತ್. N into 51, 51N, 51 into N 51N ಮೈನಸ್ ಪ್ಲಸ್ ಮೈನಸ್ N into 3N 3N ಸ್ಕ್ವೇರ್. ಇಷ್ಟ ಆದ ನಂತರ ಇದು ಪ್ಲಸ್ ಆಗ್ಬೇಕು. ಅಂದ್ರೆ ಇವೆರಡು ಈ ಕಡೆ ಸರ್ಸನ್ 3N ಸ್ಕ್ವೇರ್. ಇದು ಈಚೆ ಕಡೆ ಬರೋತ್ನಾಗ ಮೈನಸ್ 5N. 78 into 2, 2 8s 16 carry 1, 2 7s 14, 15 equal to 0 ಅಂತ ಐತಿ. ಇವಾಗ ಇದು ಒಂದು ಇಕ್ವೇಶನ್. ಇದು 3N ಸ್ಕ್ವೇರ್ ಮೈನಸ್ 5N ಪ್ಲಸ್ 156. ನೆಕ್ಸ್ಟ್ 78 into 2 N into 51, 51N, N into 3N 3N ಸ್ಕ್ವೇರ್. ಇದು ಮೈನಸ್ ಇದ್ದಿದ್ದು ಪ್ಲಸ್ ಮಾಡಿದ್ರೆ ಈಚೆ ಕಡೆ ತಗೊಂಡ್ರಿ. ಪ್ಲಸ್ 51 ಅದ ಮೈನಸ್ 51N. 78 2 ಗುಣಿಸೋರ 156. ಇದಕ್ಕೆ ಎಷ್ಟರಿಂದ ಭಾಗಿಸ್ಬೇಕು ಅಂದ್ರ ಡಿವಿಜೇಬಲ್ ಬೈ 3 ಅಂತ ಬರೀತೀವಿ. ಅಂದ್ರ 3ರಿಂದ ಭಾಗಿಸ್ಬೇಕು.
ಎನ್ ಸ್ಕ್ವೇರ್ ಮೈನಸ್ 17n ಅಂತ ಬಂತು. 3ರಿಂದ ಭಾಗಿಸಿದ್ರೆ 17 ಬರುತ್ತೆ. ಪ್ಲಸ್ 3 5 3 2 ಈಕ್ವಲ್ ಟು 0. ಎಷ್ಟಾಯ್ತು? ಎಷ್ಟಾದ ಬಳಿಕ ಎರಡು ಪದಗಳ ಗುಣಾಕಾರ 52. ಇಲ್ಲಿ ಬರೆಯೋಣ. ದೇರ್ ಈಸ್ ಎನ್ ಸ್ಕ್ವೇರ್ ಮೈನಸ್ 17n ಪ್ಲಸ್ 52 ಈಕ್ವಲ್ ಟು 0. ಎರಡು ಪದ ಗುಣಿಸಿದ್ರೆ ಎಷ್ಟಾಗಬೇಕು? 52 ಆಗ್ಬೇಕು. ಅವೆರಡು ಕೂಡಿಸಿದ್ರೆ ಕಳೆದ್ರೆ ಎಷ್ಟಾಗಬೇಕು? -17 ಆಗ್ಬೇಕು. ಹಾಗಾದ್ರ ಎಷ್ಟು ತಗೊಳ್ಳೋನು? 13 4 ತಗೊಳ್ಳೋದು. -13 -4 -13 -4 -17 ಮೈನಸ್ ಮೈನಸ್ ಪ್ಲಸ್ 13 4 52. ಎನ್ ಸ್ಕ್ವೇರ್ 13n ಮೈನಸ್ 4n ಪ್ಲಸ್ 52 ಈಕ್ವಲ್ ಟು 0. ಸಾಮಾನ್ಯ ಅಪವರ್ತನ ಎನ್ ಒಂದು ಹೊರಗತ್ತು, ಎನ್ ಮೈನಸ್ 13. ಎನ್ ಸಾಮಾನ್ಯ ಅಪವರ್ತನ ಬರುತ್ತೆ, ಎನ್ ಮೈನಸ್ 13. ಇವಾಗ 4n ಬರ್ಬೇಕಾದ -4 ತಗೊಳ್ಳೋದು. ಮೈನಸ್ ಪ್ಲಸ್ ಮೈನಸ್ 4 × n 4n ಮೈನಸ್ ಮೈನಸ್ ಪ್ಲಸ್ 4 13 52 ಈಕ್ವಲ್ ಟು 0. ಎನ್ ಮೈನಸ್ 13 ಎನ್ ಮೈನಸ್ 4 ಎನ್ ಮೈನಸ್ 4 ಈಕ್ವಲ್ ಟು 0. ಇಷ್ಟಾದ ಬಳಿಕ ಶೂನ್ಯಗೆ ಸಮೀಕರಿಸ್ಬೇಕಲ್ಲ. ಎನ್ ಮೈನಸ್ 13 ಈಕ್ವಲ್ ಟು 0, ಎನ್ ಮೈನಸ್ 4 ಈಕ್ವಲ್ ಟು 0. ಎನ್ನದ ಬೆಲೆ ಎಷ್ಟು ಬಂತು? 13 ಅಥವಾ ಎನ್ನದ ಬೆಲೆ 4. ಎನ್ ಈಕ್ವಲ್ ಟು 13 ಅಥವಾ 4 ಎರಡು ಉತ್ತರ ಬರ್ತಾವ ಇಲ್ಲಿ. ಯಾಕಂದ್ರೆ ಎರಡು ಪ್ಲಸ್ ಅದ. ಎನ್ನದ ಬೆಲೆ ಎಷ್ಟು ಟರ್ಮ್ಗಳದಾವ ಅಂದಾಗೈತೆ? ಹೌ ಮೆನಿ ಟರ್ಮ್ಸ್? 13 ಆರ್ 4. 13 ಆರ್ 4 ಟರ್ಮ್ಸ್. ಎಷ್ಟು ಪದಗಳದಾವಲ್ಲಿ? 13 ಅಥವಾ 4 ಪದಗಳಿವೆ. 14 ಉದಾಹರಣೆ 14. ಫೈಂಡ್ ದ ಸಮ್ ಅಂತ ಹೇಳ್ತಾರ. ಮೊತ್ತ ಕಂಡು ಹಿಡಿಯಿರಿ. ಫಸ್ಟ್ ಒನ್, ದ ಫಸ್ಟ್ 1000 positive integer. So is the first half one, the first 1000 positive integer. 1000 positive integer ಅಂತಂದ್ರ ಧನಾತ್ಮಕ ಸಂಖ್ಯೆಗಳು. ಎಷ್ಟು ಅಂದ್ರ 1000. ಈ 1000 ಮೊತ್ತ ಎಷ್ಟಾಗತ್ತೆ? ದ AP ಆಫ್ 1 2 3 ಹೀಗೆ ಬರ್ಕೋತ ಹೋಗ್ತೀವಿ. ಎಷ್ಟು ಬರೀತೀವಿ ಅಂತಂದ್ರ 1000 ತನ. 1000 ತನ ಬರದೇವು. ಅವುಗಳ ಮೊತ್ತ ಎಷ್ಟು? ಹಾಗಾದ್ರ ಇಲ್ಲಿ ಸ್ವಲ್ಪ ನೀವು ಅವಲೋಕನೆ ಮಾಡ್ಬೇಕು. ಏನು? ಎದ ಬೆಲೆ 1, ಡಿದ ಬೆಲೆ 1 ಬಂತು. 2ರಾಗ 1 ಕಳೀರಿ 1, 3ರಾಗ 2 ಕಳೆದ್ರ 1, 1999 ಕಳೆದ್ರು ಒಂದೇ. ಸಾಮಾನ್ಯ ವ್ಯತ್ಯಾಸ ಎಷ್ಟು ಬಂತು? 1. ಎನ್ ಲಾಸ್ಟ್ ಟರ್ಮ್ ಅದ ನಿಮಗೆ 1000. ಎನ್ ಲಾಸ್ಟ್ ಟರ್ಮ್ ಅದಲ್ಲ. ಯಾಕಂದ್ರ 1000 ಪದಗಳ ಮೊತ್ತ ಎಷ್ಟು? SN ಈಕ್ವಲ್ ಟು ಪ್ರಶ್ನೆ ಅಂತ ಬರುತ್ತೆ. ಅಂದ್ರ ಎನ್ ಅಂದ್ರ 1000 ಅಂತ ಗೊತ್ತಾಯ್ತು. ಹಾಗಾದ್ರ ಇಲ್ಲಿ ಯಾವಾಗ ಈ ಒಂದು ಸಾಮಾನ್ಯ ವ್ಯತ್ಯಾಸ 1 ಬರುತ್ತೆ, ಆ ಸಂದರ್ಭದಲ್ಲಿ ನಾವೇನ್ ಮಾಡ್ತೀವಿ ಅಂತಂದ್ರ ಮೊದಲು ಒಂದ್ ಸಲ ತಗೊಂಡ್ ನೋಡೋಣ. ಇದು SN ಈಕ್ವಲ್ ಟು n/2 ಏದ್ ಬೆಲೆ ಅದ ಪ್ಲಸ್ ಲಾಸ್ಟ್ ಬೆಲೆನೂ ಅದ. ನಿಮಗೆ ತಗೋಬಹುದ ನೋಡಿ. ಇನ್ನು ಮತ್ತೊಂದು ಸೂತ್ರ ಮುಂದೆ ಹೋಗಿ ಬಿಡಿಸಿ ತೋರಿಸ್ತಾ. ಮೊದಲು ಇದು ಗೊತ್ತದ ನಿಮ್ಗ, ಇದರಿಂದ ಬಿಡಿಸೋಣ. S1000 n1000 ಪ್ಲಸ್ ಅಪಾನ 2 A1 ಪ್ಲಸ್ AN ಅಂದ್ರ 1000 ಈಕ್ವಲ್ ಟು 2 5 2 5 ಇವೆರಡು 0 500. ನೆಕ್ಸ್ಟ್ 1000 ಇಂಟು 1 1001 ಆಗುತ್ತೆ. ಇವಾಗ 5 1 5 0 0 5 1 5 5ರಿಂದ ಇದಕ್ಕ ಗುಣಿಸಿವಿ ಎಷ್ಟು ಬತ್ತು? 2 ಉಳಿದಾವ 0.
ಇವೆರಡು ಇಲ್ಲಿ ಬರೆಯೋಣ. ಹಾಗಾದ್ರ ಇಷ್ಟು 1ರಿಂದ 1000ವರೆಗಿರುವಂತ ಧನಾತ್ಮಕ ಪೂರ್ಣಾಂಕಗಳ ಮೊತ್ತ 500 500 ಅಂತ ಬರ್ಕೊಡ್ರಿ ಇಷ್ಟು. The sum of thousands terms 500 500. So there second question. The first positive integers. The first positive n integers are integers. So is therefore the first n positive integers. N positive integers. Now, ಇವಾಗ ಇದರಂಗೆ ಬಿಡಿಸೋಣ. ಇಲ್ಲಿ 1 2 3 ಡ್ಯಾಶ್ ಡ್ಯಾಶ್ ಅಲ್ಲಿ 1000 ಕೊಟ್ರ 1000 ತಗೊಂಡಿದೀವಿ. ಇಲ್ಲಿ n ಕೊಟ್ರ ನಾವಿವಾಗ ಏನ್ ತಗೊಳ್ಳೋಣ, ಇಲ್ಲಿ n ಅಂತ ತಗೊಳ್ಳೋಣ. a 1 ಕಾಮನ್ ಡಿಫರೆನ್ಸ್ 1 n equal to n or an equal to n ಯಾವ್ದಾದ್ರು 1 ಅಥವಾ ಎನ್ನದ ಬೆಲೆ ಎಷ್ಟು, an equal to ಕೊನೆಯ ಪದ ಎಷ್ಟದಿಲ್ಲಿ ಎನ್ನದು. ಇದೇ ಸೂತ್ರ ಇಲ್ಲಿ ತಗೊಳ್ಳೋಣ. Sn equal to n upon 2 ಬ್ರಾಕೆಟ್ a plus an a plus an. So there is Sn equal to n upon 2. a ಅಂದ್ರ ಗೊತ್ತು ನಿಮಗೆ 1, an ಅಂದ್ರ ಏನಂದ್ರೆ ಏನದ n. ಹಾಗಾದ್ರ ಮೊತ್ತ ಕಂಡುಹಿಡಿಬೇಕು ಅಂದ್ರ n ಅಪಾನ್ 2 ಬ್ರಾಕೆಟ್ 1 ಪ್ಲಸ್ n ಅಂದ್ರು ಒಂದೇ, n ಪ್ಲಸ್ 1 ಅಂದ್ರು ಒಂದೇ, n ಪ್ಲಸ್ 1 ಇಷ್ಟು ತಗೊಂಡ್ರಿ ಅಂದ್ರ ನಿಮ್ಗೆ ಸಮ್ ಬಂದ್ಬಿಡುತ್ತೆ. ಇದು ಫಾರ್ಮುಲಾ ರೆಡಿ ಇತ್ತು. ಇದರ ಪ್ರಕಾರ ಇದು ಬಿಡಿಸ್ತಾನೆ. ಇವಾಗ ದೇರ್ ಈಸ್ ಫೈಂಡ್ ದ ಸಮ್ ಆಫ್, ಯಾಕಂದ್ರೆ ಇದು ಸೂತ್ರ ಗೊತ್ತಾಗಬೇಕಾಗಿತ್ತು ನಿಮಗ, ಅದಕ್ಕದ ಎರಡನೇ ಪ್ರಶ್ನೆ ಬಿಡಿಸ್ಬೇಕು. ಸೊ ಇಸ್ ದೇರ್ ಫಾರ್ S1000. ಇಲ್ಲಿ n ಅಂದ್ರ 1000 ಅಂತ ಕೊಟ್ರವ್ರು, 1000. ಆ ನಂತರ n ಪ್ಲಸ್ 1 1000 ಪ್ಲಸ್ 1 ಅಪಾನ್ 2 ಬೈ 2 ಅಂತ ಇಲ್ಲಿ ಅಪಾನ್ 2 2 1s 2 5s. So is S1000 equal to 500 ಇಂಟು 1000 1 ಕೂಡಿಸಿದ್ರ 1001. S1000 equal to 5 1 5 0 0 5 1 5 ಇವೆರಡು 0. ಹಾಗಾದ್ರ ಎಷ್ಟು ದ ಸಮ್ ಆಫ್ 1000 terms 500 500 500 500 is correct. So that time common difference is 1. You take that direct the formula of Sn equal to n upon 2 bracket n plus 1. ಯಾವಾಗ ಸಾಮಾನ್ಯ ವ್ಯತ್ಯಾಸ 1 ಆಗಿರುತ್ತೆ ಆ ಸಂದರ್ಭದಲ್ಲಿ ನೀವೇನ್ ಮಾಡಬಹುದು ಅನ್ನಗೈತು, ಈ ಫಾರ್ಮುಲನ್ನ ತಗೊಂಡ್ರ ನಡೀತದ ಅಂತ. ಯಾವಾಗ ಪಾಸಿಟಿವ್ ಇಂಟೀಜರ್ ಅಂತ ಕೇಳಿರ್ತಾರ, ಫೈಂಡ್ ದಿ ಸಮ್ ಆಫ್ 100 ದ ಫಸ್ಟ್ 100 ಪಾಸಿಟಿವ್ ಇಂಟೀಜರ್ ಅಂತ ಹೇಳಿರ್ತಾನೆ. ಫೈಂಡ್ ದ ಸಮ್ ಆಫ್ ದ ಫಸ್ಟ್ 50 ಪಾಸಿಟಿವ್ ಇಂಟೀಜರ್ ಅಂತ ಹೇಳಿರ್ತಾರೆ. ಅಥವಾ ಫೈಂಡ್ ದ ಸಮ್ ಆಫ್ ದ ಫಸ್ಟ್ 2000 ಪಾಸಿಟಿವ್ ಇಂಟೀಜರ್ಸ್ ಅಂತ ಕೊಟ್ಟಿರ್ತಾರ. ಅವಾಗ ನೀವು ನೇರವಾಗಿ ಈ ಫಾರ್ಮುಲಾ ಕಠಿಣ ಅನಿಸಬಹುದು ತಮಗ. ಏನಂತ ಕೊಟ್ರು, ಫೈಂಡ್ ದ ಸಮ್ ಆಫ್ ಫಸ್ಟ್ 24 ಟರ್ಮ್ಸ್ 24 ಪದಗಳ ಮೊತ್ತ ಕಂಡು ಹಿಡಿಯಿರಿ ಅಂತ ಕೊಟ್ರು. ಫಸ್ಟ್ ಆಫ್ ದ ಲಿಸ್ಟ್ ಆಫ್ ನಂಬರ್ಸ್ whose nth term is given by an equal to 3 plus 2n ಅಂತ ಕೊಟ್ರು. an equal to 3 plus 2n ಅಂತ ಕೊಟ್ರು. ನಿಮಗ್ ಕೇಳೋದು ಏನ್ ಕೇಳ್ತಾರ ಅವರು ಅಂತಂದ್ರ 24 ಪದಗಳ ಮೊತ್ತ ಅಂತ ಕೇಳ್ತಾರೆ. ಶ್ರೇಣಿ ಎಲ್ಲದ ಅನ್ನುವಂಥ ಪ್ರಶ್ನೆ ಒಂದು ಬರುತ್ತೆ ನಿಮಗೆ. ಶ್ರೇಣಿ ಇಲ್ಲಲ್ರಿ, ಇಲ್ಲಿ ಎಪಿ ಕೊಟ್ಟಿಲ್ಲಲ್ಲ. 2 ಅದಕ್ಕೆ 4 ಅದಕ್ಕೆ 6 ಅದಕ್ಕೆ 8 ಆಗ್ಲಿ, 1 ಅದಕ್ಕೆ 3 ಅದಕ್ಕೆ 5 ಅದಕ್ಕೆ 7 ಅನ್ನುವಂಥದ್ದಾಗ್ಲಿ ಅಂತ ಎಪಿ ಇಲ್ಲ.
AP ಇಲ್ಲ ಆದ್ರ ಏನ್ ಹೇಳ್ತಾರಲ್ಲಿ 24 ಪದಗಳ ಕೊಟ್ರು ಅದರ ಮೊತ್ತ ಕಂಡುಹಿಡ್ರಿ ಅಂತ. ಇವಾಗ ಇದನ್ನ ಹೆಂಗ್ ಮಾಡ್ಬೇಕು? 24 ಪದಗಳು ಯಾವ್ಯಾವು? ಸುರುವಿನ ಪದ ಯಾವುದು? ಒಂದನೇ ಪದ ಯಾವುದು? ಸಾಮಾನ್ಯ ವ್ಯತ್ಯಾಸ ಎಷ್ಟು? n = 24 ಆಗುತ್ತೆ. a = ಎಷ್ಟು? ಕಾಮನ್ ಡಿಫರೆನ್ಸ್ ಎಷ್ಟು ಅನ್ನುವಂಥದ್ದು ಗೊತ್ತಾಗ್ಬೇಕಲ್ಲ. ಅದು ಗೊತ್ತಾದಾಗ 24 ಪದಗಳ ಮೊತ್ತ ಕಂಡುಹಿಡ್ಲಿಕ್ಕೆ ಬರುತ್ತೆ. ಬಟ್ ಇದನ್ನ ಕಂಡುಹಿಡಿಬೇಕು ಅಂದ್ರ ಇಲ್ಲಿ ಕೊಟ್ಟಿರ್ತಾರ ನೋಡು, ಇದು ಕ್ಲೂ ನಿಮ್ಗೆ. ಇದನ್ನ ತಗೋಬಹುದು. ಹಾಗಾದ್ರ ಏನ್ ಕೊಟ್ರು ಅಂತಂದ್ರ an = 3 + 2n ಅಂತ ಕೊಟ್ರು. nth ಟರ್ಮ್ ಕೊಟ್ರು 3 + 2n. ಇವಾಗ ಒಂದನೇ ಪದ ಮೊದಲು ಕಂಡುಹಿಡಿಬೇಕು ನೀವು. a1 ಅಂದ್ರ 3 + 2 ಎನ್ನದ ಬೆಲೆ ಎಷ್ಟಾಗತ್ತೆ ನೋಡ್ರಿ ಅಲ್ಲಿ? 1. ಯಾಕಂದ್ರ ಒಂದನೇ ಪದ. 3 + 2 ಒಂದಲೇ 2 3 2 5. 5 ಏನದು? a1 ಇಟ್ ಮೀನ್ಸ್ a1 = a = 5. a1 ಅಂದ್ರು ಅದೇ, a ಅಂದ್ರು ಅದೇ. ಅದು ಎಷ್ಟಾಯ್ತು ಅಂದಂಗಾಯ್ತು? ಎಷ್ಟಾಯ್ತು? 5 ಆಯ್ತು. ಇನ್ನ 24 ಪದಗಳ ಬೇಕು ಅಂತಂದ್ರ ನಿಮಗ ಡಿ ಸಾಮಾನ್ಯ ವ್ಯತ್ಯಾಸ ಬೇಕಲ್ಲ? ಇಲ್ಲ. ಸಾಮಾನ್ಯ ವ್ಯತ್ಯಾಸ ಬೇಕು ಅಂದ್ರ ಇದರ ಮುಂದಿನ ಪದ ಒಂದು ಕಂಡುಹಿಡಿಬೇಕು. ಇದರ a2 ಎಷ್ಟಾಗತ್ತೆ? 3 + 2 2. an ಏನ್ ಡಿನೋಟ್ ಮಾಡ್ಲಕತ್ತದ ಅಂದ್ರ ಎರಡನೇ ಪದ ಎಷ್ಟದ ಅಂತ ಹೇಳಕತ್ತದ ನಿಮಗೆ. ಈಗ 3 + 2 2 4 3 4 7. 7 ಏನು ಅಂದ್ರ a2. ಮೊದಲನೇ ಪದ 5, ಎರಡನೇ ಪದ 7. ಹಾಗಾದ್ರ ಸಾಮಾನ್ಯ ವ್ಯತ್ಯಾಸ ಬೇಕಲ್ಲ ಇಲ್ಲಿ? ಸಾಮಾನ್ಯ ವ್ಯತ್ಯಾಸ ಕಂಡುಹಿಡಿಬೇಕು ಅಂದ್ರ a2 - a1 ಬರುತ್ತೆ. a2 - a1 ಅಂದ್ರ 7 - 5 = ಎಷ್ಟು ಬತ್ತು? 2. 7ರಾಗ 5 ಕಳೆದ್ರ 2. d = ಎಷ್ಟು? 2. ಹೌದಲ್ಲ? ಹಾಗಾದ್ರ ಒಂದು AP ಬರ್ಲಿಕ್ಕೆ ಸಾಧ್ಯ ನಮಗೆ. ಮೊದಲನೇ ಪದ ಗೊತ್ತಾಯ್ತು, ಸಾಮಾನ್ಯ ವ್ಯತ್ಯಾಸ ಗೊತ್ತಾಯ್ತು, ಒಂದು AP ಬರೆಯೋಣ. ಸೊ ಇಸ್ ದ AP ಆಫ್ ಯಾವ್ಯಾವಾಗುತ್ತೆ? ಫಸ್ಟ್ ಟರ್ಮ್ 5. ಎರಡನೇ ಪದ ಬರೆಯೋತ್ನಾಗ ಸಾಮಾನ್ಯ ವ್ಯತ್ಯಾಸ ಕೂಡಿಸ್ತೀರಿ 7. ಮೂರನೇ ಪದ ಬರೆಯೋತ್ನಾಗ ಸಾಮಾನ್ಯ ವ್ಯತ್ಯಾಸ ಕೂಡಿಸ್ತೀವಿ 9 ಡ್ಯಾಶ್ ಡ್ಯಾಶ್. ಇದು AP. ಈ AP ದಿಂದ ಎಷ್ಟು ಪದಗಳ ಮೊತ್ತ ಅಂತ ಹೇಳಿದ್ರು ಅವರಲ್ಲಿ? 24 ಪದಗಳ ಮೊತ್ತ ಅಂತ ಹೇಳಿದ್ರು. ಸೊ ಇಸ್ ದೇರ್ a = 5 ಆಲ್ರೆಡಿ ಆದ, d = 2 ಇದೆ, ಈಗ ನೀವೇ ಕಂಡಿಡಿದ್ರಿ. n = ಎಷ್ಟು ಪದಗಳು ಬೇಕು ನಿಮಗ? 24 ಪದಗಳ ಮೊತ್ತ ಬೇಕು. Sn = ? There is Sn = n/2 bracket 2a plus n - 1 bracket complete d. S24 n 24/2. 2a is 5 plus n is 24. ಎನ್ನದ ಬೆಲೆ 24. ಇಲ್ಲಿ -1 d 2. ಎಷ್ಟು? ಇವಾಗ ಕ್ಯಾನ್ಸಲ್ ಆಗುತ್ತೆ. 2 1s 2 1s 2 2s 12 ಅಂತ ಬಂತು. 2 ಒಂದಲೇ 2 12 12. 2 5ಲೇ 10. 24 1 ಕಳೆದ್ರ 20 ಎಷ್ಟು ಬತ್ತು? 3. ಆ ನಂತರ 2. ಎಷ್ಟಾಯ್ತು? 2 5ಲೇ ಎಷ್ಟು? 10. 24 1 ಕಳೆದ್ರ 23. 2ಕ್ಕೆ 2. ನೆಕ್ಸ್ಟ್ ಇಲ್ಲಿ S24 = 24 ಪದಗಳ ಮೊತ್ತ 12. ಆ ನಂತರ 10 ಪ್ಲಸ್ 23 2 ಗುಣಿಸ್ಬೇಕು. 23 2ಲೇ ಎಷ್ಟಾಗುತ್ತೆ? 46. 2 3ಲೇ 6 2 2ಲೇ 4 46. S24 = 12. 46ರಲ್ಲಿ 10 ಕೂಡಿಸ್ರಿ 56. S24 = 12 56 ಗುಣಿಸ್ಬೇಕು. 12 5ಲೇ 60 12 6ಲೇ 72 ಕ್ಯಾರಿ 7 ಆಗುತ್ತೆ. 12 5ಲೇ 60 1 7 ಕೂಡಿಸೋರ 67 ಆಗುತ್ತೆ.
The sum of 24 terms is 672. The sum of first 24 terms is 672.